ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಕಟ್ಟಡ ವಾಲ್ ಇದೆ. ಉದ್ಘಾಟನೆಗೂ ಮುನ್ನವೇ ಬಿಲ್ಡಿಂಗ್ ಡೆಮಾಲಿಷ್ಗೆ ಈಗ ಆದೇಶವನ್ನ ಹೊರಡಿಸಲಾಗಿದೆ. 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿತ್ತು 18 ಅಂತಸ್ತಿನ ಕಟ್ಟಡ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಿನ ಕೂಡ್ಲು ಗೇಟ್ ಬಳಿ ಬಹಳ ದೊಡ್ಡ ಬಹುಮಹಡಿ ಕಟ್ಟಡ ತಲೆ ಎತ್ತಿತ್ತು. ಬೆಂಗಳೂರಿನಲ್ಲಿ ಮತ್ತೊಂದು ಬೃಹತ್ ಕಟ್ಟಡ ವಾಲ್ ಇದೆ. ಉದ್ಘಾಟನೆಗೂ ಮುನ್ನವೇ ಈ ಬಿಲ್ಡಿಂಗ್ ಅನ್ನ ಡೆಮಾಲಿಷ್ ಮಾಡೋದಕ್ಕೆ ಆದೇಶ ಹೊರಡಿಸಲಾಗಿದೆ. 200 ಕೋಟಿ ವೆಚ್ಚದಲ್ಲಿ ಈ ಒಂದು 18 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗಿತ್ತು. ಬೆಂಗಳೂರಿನ ಕೂಡ್ಲು ಗೇಟ್ ಬಳಿ ಬಹುಮಹಡಿ ಕಟ್ಟಡ ತಲೆ ಎತ್ತಿತ್ತು. ಅಧಿಕಾರಿಗಳ ಎಡವಟ್ಟಿನಿಂದ 18 ಅಂತಸ್ತಿನ ಬಿಲ್ಡಿಂಗ್ ಈಗ ವಾಲ್ ಇದೆ. ಸದ್ಯ ವಾಲಿದ ಕಟ್ಟಡ ಡೆಮಾಲಿಷ್ಗೆ ಜಿಬಿಎಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ಬೆಂಗಳೂರು ಇತಿಹಾಸದಲ್ಲೇ ಅತಿದೊಡ್ಡ ಕಟ್ಟಡ ತೆರವಿಗೆ ಈಗ ಮುಂದಾಗಿರುವಂಥದ್ದು. ಗಮನಿಸ್ತಾ ಇದ್ದೀರಾ, ರಾಜಧಾನಿ ಬೆಂಗಳೂರಿನಲ್ಲಿ ಭಾರೀ ಆತಂಕ ಮೂಡಿಸಿರುವಂತಹ 18 ಅಂತಸ್ತಿನ ಬೃಹತ್ ಅಪಾರ್ಟ್ಮೆಂಟ್ ಕಟ್ಟಡವನ್ನು ತೆರವುಗೊಳಿಸೋಕೆ ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿರುವಂಥದ್ದು. ಸುಮಾರು 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ SNN ರಾಜ್ ಕಾರ್ಪ್ನ 49 ಅಪಾರ್ಟ್ಮೆಂಟ್ಗಳನ್ನು ಹೊಂದಿರುವಂತಹ ಈ ಬಹುಮಹಡಿ ಕಟ್ಟಡ ಒಂದು ಬದಿಗೆ ವಾಲ್ ಇದೆ. ಹಾಗಾಗಿ ಕಟ್ಟಡದಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಕಂಡು ಬಂದಿದೆ. ಭವಿಷ್ಯದಲ್ಲಿ ಯಾವುದೇ ದುರಂತ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಕಟ್ಟಡದ ವಾಲ್ ಇರುವಂತಹ ಭಾಗವನ್ನು ಡೆಮಾಲಿಷ್ ಮಾಡೋಕೆ ಈಗ ಸೂಚನೆ ಕೊಡಲಾಗಿದೆ. ಈ ಸಂಬಂಧ ಜಿಬಿಎ ಮುಖ್ಯ ಆಯುಕ್ತರು ಮತ್ತೆ ಇಲ್ಲಿ SNN ರಾಜ್ ಕಾರ್ಪ್ ಪ್ರತಿನಿಧಿಗಳ ನಡುವೆ ನಡೆದಂತಹ ಸಭೆಯಲ್ಲಿ ಕಟ್ಟಡ ತೆರವಿಗೆ ಬಿಲ್ಡರ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಇಲ್ಲಿ ವಿಶೇಷ ಏನಂತ ಅಂದ್ರೆ ಕಟ್ಟಡವನ್ನ ಜಿಬಿಎ ತೆರವುಗೊಳಿಸುವುದಿಲ್ಲ, ಅದನ್ನ ನಿರ್ಮಿಸಿರುವ ಸಂಸ್ಥೆ ತಮ್ಮದೇ ವೆಚ್ಚದಲ್ಲಿ ಡೆಮಾಲಿಷ್ ಕಾರ್ಯಾಚರಣೆ ನಡೆಸಲಿದೆ. ಹಾಗಾಗಿ ಸಾರ್ವಜನಿಕರ ಸುರಕ್ಷತೆ ಆದ್ಯತೆಗೆ ಇಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಜಿಬಿಎ ಅನುಮತಿಯೊಂದಿಗೆ ಈ ಕಾರ್ಯವನ್ನ ಕೈಗೊಳ್ಳಲಾಗ್ತಾ ಇದೆ. 18 ಅಂತಸ್ತಿನ ಕಟ್ಟಡ 200 ಕೋಟಿ ರೂಪಾಯಿ ಕಟ್ಟಿದ್ದಾರೆ ಅಂತ ಅಂದ್ರೆ ಯಾವುದನ್ನು ಗಮನಿಸದೆ ಕಟ್ಬಿಟ್ರ ಬಿಲ್ಡಿಂಗ್ ವಾಲತ್ತೆ. ಈ ಬಿಲ್ಡಿಂಗ್ 18 ಅಂತಸ್ತು ಕಟ್ಟಿಸ್ತೀವಿ ಅಂತ ಅಂದ್ರೆ ಅಷ್ಟು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅಂದ್ರೆ ಯಾವ ತರ ಮುನ್ನೆಚ್ಚರಿಕೆ ವಹಿಸಿ ಬಿಲ್ಡಿಂಗ್ ಕಟ್ಟಬೇಕು. ಸೊ ಆ ಫೌಂಡೇಶನ್ ಹಾಕುವಾಗಲೇ ಇದು ಯಾವುದನ್ನು ಕೂಡ ನೋಡ್ಲಿಲ್ವಾ ಇವರು? ಒಂದು ವೇಳೆ ಆ ಬಿಲ್ಡಿಂಗ್ ವಾಲೋ ಬದಲು ಬಿದ್ದೇ ಬಿಟ್ಟಿದ್ರೆ ಕತೆ ಏನು? ಇಫ್ ಸಪೋಸ್ ಅಲ್ಲಿ ಯಾರು ಇಲ್ಲ, ಹೋಪ್ಫುಲಿ ಇದ್ದಿದ್ರೆ, ಯಾರಾದ್ರೂ ವಾಸ ಮಾಡ್ತಿದ್ರೆ, ಮಕ್ಕಳು, ವೃದ್ಧರು, ಮನೆಯವರು ಯಾರಾದ್ರೂ ಇದ್ದಿದ್ರೆ ಅವರ ಸಾವಿಗೆ ಯಾರು ಹೊಣೆ ಆಗ್ತಿದ್ರು? ಸೊ ಹಾಗಾಗಿ ಈಗ ಜಿಬಿಎ ಬಹಳ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಸುಮಾರು 200 ಕೋಟಿ ರೂಪಾಯಿಲಿ ಈ ಒಂದು ಬಿಲ್ಡಿಂಗ್ ಅನ್ನ SNN ರಾಜ್ ಕಾರ್ಪ್ ಸಂಸ್ಥೆ 49 ಅಪಾರ್ಟ್ಮೆಂಟ್ ಇತ್ತಂತೆ. ಇದರಲ್ಲಿ 18 ಮಹಡಿ 49 ಅಪಾರ್ಟ್ಮೆಂಟ್. ಸೊ ಈಗ ಇದು ಒಂದ್ ಕಡೆ ವಾಲ್ ಬಿಟ್ಟಿದೆ. ಹಾಗಾಗಿ ಕಟ್ಟಡದಲ್ಲಿ ಸ್ಟ್ರಕ್ಚರಲ್ ಡ್ಯಾಮೇಜ್ ಕೂಡ ಕಂಡು ಬಂದಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ದುರಂತ ಸಂಭವಿಸಬಾರದು ಎಂಬ ಅರ್ಥದಲ್ಲಿ ಸದ್ಯ ಮುನ್ನೆಚ್ಚರಿಕಾ ಕ್ರಮದಂತೆ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ಹಾಗಾಗಿ ಈ ಒಂದು ಯಾವ ಭಾಗ ವಾಲ್ ಇದೆಯಲ್ಲ ಅದನ್ನ ಡೆಮಾಲಿಷ್ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಈ ಸಂಬಂಧ ಜಿಬಿಎ ಮುಖ್ಯ ಆಯುಕ್ತರು SNN ರಾಜ್ ಕಾರ್ಪ್ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಏನ್ ಹೇಳಿದಾರೆ ಗೊತ್ತಾ? ಈಗ ಬಿಲ್ಡಿಂಗ್ ವಾಲ್ ಇದೆಯಲ್ಲ ಅದನ್ನ ನಾವು ತೆಗಿಯಲ್ಲ, ನೀವು ಮುತುವರ್ಜಿ ವಹಿಸಿ ನೀವೇ ಅದನ್ನು ಡೆಮಾಲಿಷ್ ಮಾಡಬೇಕು ಅಂತ ಕಾರ್ಯಾಚರಣೆಯಲ್ಲಿ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಸಾರ್ವಜನಿಕರ ಸುರಕ್ಷತೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಬೇಕು. ಬಿಲ್ಡಿಂಗ್ ವಾಲ್ ಇದೆ ಅಂತ ಎರ್ರಬಿರ್ರಿ ಹೆಂಗೆಂಗೋ ಒಂದು ಡೆಮಾಲಿಷ್ ಮಾಡೋಕ್ಕಾಗಲ್ಲ. ಅಕ್ಕಪಕ್ಕ ಮನೆಗಳಿದ್ರೆ ಆ ಮನೆಗೆ ಅಲ್ಲಿ ವಾಸಿಸುವಂತ ಜನರಿಗೆ ಹಾನಿಯಾಗದಂತೆ ಅದನ್ನ ತೆಗೆದು ಬಿಡಬೇಕು ಅಂತ ಹೇಳಿದೆ. ಮತ್ತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ, ಆಮೇಲೆ ಈ ಒಂದು ಡೆಮಾಲಿಷ್ ಮಾಡುವಂತಹ ಕಾರ್ಯ ಕೈಗೊಳ್ಳಿ ಅಂತ ಹೇಳಿಕೆಯನ್ನು ಕೊಟ್ಟಿದೆ.